ನಮಸ್ತೆ ಫ್ರೆಂಡ್ಸ್, ಇವತ್ತೊಂದು ಒಳ್ಳೆಯ ಫೇಶಿಯಲ್ ವಿಡಿಯೋ ನಿಮ್ಮ ಜೊತೆಗೆ ಶೇರ್ ಮಾಡ್ತಾ ಇದ್ದೇನೆ. ನಾನು ಈ ಫೇಶಿಯಲ್ ಮಾಡಿದ್ರೆ ಉಂಟಲ್ಲ, ನಿಮ್ಮ ಮುಖ ಉಂಟಲ್ಲ ಪಿಂಕ್ ಗ್ಲೋ ಆಗುತ್ತೆ. ಅಂದ್ರೆ ಈ ಫೇಶಿಯಲ್ ಮಾಡಿದ್ರೆ ಉಂಟಲ್ಲ, ನೀವು ಎಷ್ಟು ಚಂದ ಕಾಣಿಸ್ತೀರಾ ಅಂತ ಹೇಳಿದ್ರೆ ನಿಮ್ಗೆ ಎಲ್ಲರೂ ಕೇಳ್ತಾರೆ, ಯಾವ ಪಾರ್ಲರ್ಗೆ ಹೋಗಿ ಫೇಶಿಯಲ್ ಮಾಡಿಸ್ಕೊಂಡು ಬಂದೆ ಅಂತ ಹೇಳ್ಕೊಂಡು. ಪಾರ್ಲರ್ನಲ್ಲಿ ಫೇಶಿಯಲ್ ಮಾಡಿದ್ರೆ ನಿಮ್ಮ ಸ್ಕಿನ್ ಎಷ್ಟು ಚಂದ ಆಗ್ತದೆ, ನಿಮ್ಮ ಮುಖ ಎಷ್ಟು ಚಂದ ಕಾಣಿಸ್ತದೆ ನೋಡಿ. ಅದೇ ರೀತಿಯಲ್ಲಿ ಮನೆಯಲ್ಲಿ ಇರುವ ವಸ್ತುಗಳನ್ನು ಬಳಸ್ಕೊಂಡು ನಾವು ಫೇಶಿಯಲ್ ಮಾಡಿದ್ರು ಕೂಡ ಅದೇ ರೀತಿ ನಿಮಗೆ ಪಾರ್ಲರ್ಗೆ ಹೋಗಿ ಬಂದರಂತ ಹೇಗೆ ಕಾಣಿಸ್ತದೆ ನೋಡಿ, ಸೇಮ್ ಅದೇ ರೀತಿಯಲ್ಲಿ ಕಾಣಿಸುವ ಹಾಗೆ ಕೂಡ ಮಾಡ್ಬೋದು. ಪ್ರತಿಯೊಬ್ಬರಿಗೆ ಗೊತ್ತುಂಟು ಫೇಶಿಯಲ್ ಮಾಡಲಿಕ್ಕೆ 4 ಸ್ಟೆಪ್ಸ್ ಇರ್ತದೆ ಅಂತ ಹೇಳಿ. ಆ 4 ಸ್ಟೆಪ್ ಕೂಡ ನಾನು ಹೇಳಿದ ರೀತಿಯಲ್ಲೇ ಮಾಡಿದ್ರೆ ಉಂಟಲ್ಲ, ನಿಮಗೆ ಪಾರ್ಲರ್ಗೆ ಹೋಗುವ ಅಗತ್ಯನೇ ಬೀಳುವುದಿಲ್ಲ. ಮತ್ತೆ ನಿಮಗೆ ತುಂಬಾ ಹಣ ಖರ್ಚು ಮಾಡುವ ಅಗತ್ಯ ಇಲ್ಲ. ಮನೆಯಲ್ಲಿ ಸಿಗುವ ವಸ್ತುಗಳಿಂದನೇ ಮಾಡ್ಬೋದಲ್ಲ. ಆದ ಕಾರಣಕ್ಕೆ ಪಾರ್ಲರ್ಗೆ ಹೋದ್ರೆ ಒಂದು ಸಲಕ್ಕೆ ಫೇಶಿಯಲ್ಗೆ ಎಷ್ಟಾಗ್ತದೆ ಅಂತ ಹೇಳ್ಕೊಂಡು ಎಲ್ಲರಿಗೂ ಗೊತ್ತಿರ್ತದಲ್ವಾ. ಇದು ನಾವು 10 ರಿಂದ 15 ರೂಪಾಯಿ ಒಳಗೆ ಮನೆಯಲ್ಲೇ ಫೇಶಿಯಲ್ ಮಾಡ್ಬೋದು. ಆದ್ರೆ ಸೇಮ್ ರಿಸಲ್ಟ್ ಅಂದ್ರೆ ನಿಮಗೆ ಪಾರ್ಲರ್ಗೆ ಹೋಗಿ ಫೇಶಿಯಲ್ ಮಾಡಿದ್ರೆ ಯಾವ ತರ ಕಾಣಿಸ್ತದೆ ನೋಡಿ, ಅದೇ ರೀತಿಯಲ್ಲಿ ಸೇಮ್ ರಿಸಲ್ಟ್ ನಿಮಗೆ ಮನೆಯಲ್ಲಿ ವಸ್ತುಗಳನ್ನು ಬಳಸಿಕೊಂಡು ಫೇಶಿಯಲ್ ಮಾಡಿದ್ರು ಕೂಡ ಸಿಗ್ತದೆ. ಫಸ್ಟ್ ಸ್ಟೆಪ್ ಕ್ಲನ್ಸಿಂಗ್, ಆಯ್ತಾ. ಕ್ಲನ್ಸಿಂಗ್ ಮಾಡೋದಕ್ಕಿಂತ ಮುಂಚೆ ನಾನು ಎಂತ ಹೇಳಬೇಕು ಅಂತ ಹೇಳಿದ್ರೆ, ನಿಮ್ಮ ಮುಖದಲ್ಲಿ ಕಲೆ ಉಂಟು ಅಥವಾ ನಿಮ್ಮ ಮುಖ ಏಜ್ ಆದಾಗೆ ಕಾಣಿಸ್ತಾ ಉಂಟು, ಆ ಥರ ಎಲ್ಲ ಎಂತ ಎಣಿಸಿದ್ರೆ ನೀವೆಂತ ಮಾಡಬೇಕು ಅಂತ ಹೇಳಿದ್ರೆ, ಆದಷ್ಟು ಜಾಸ್ತಿ ನೀರು ಕುಡಿಬೇಕಾಯ್ತಾ. ಇವಾಗ ನಾವು ಫೇಶಿಯಲ್ ಮಾಡಲಿಕ್ಕೆ ರೆಡಿ ಮಾಡ್ಕೊಳ್ಳುವ. ನಾನು ಆಗನೇ ಹೇಳಿದೆ ಫಸ್ಟ್ ಸ್ಟೆಪ್ ಏನಂತ ಹೇಳಿದ್ರೆ ಕ್ಲನ್ಸಿಂಗ್ ಅಂತ ಹೇಳಿದ್ರೆ ಅಂತಂದ್ರೆ ಮುಖದಲ್ಲಿ ಕ್ಲೀನ್ ಮಾಡೋದು. ಮುಖ ನಾವು ಅಂದ್ರೆ ಮೇಕಪ್ ಹಾಕೊಂಡಿರ್ತೇವೆ ಅಥವಾ ಹೊರಗಡೆ ಹೋಗಿರ್ತೇವೆ, ಇಲ್ಲ ಅಂತ ಹೇಳಿದ್ರು ಮುಖದಲ್ಲಿ ಗಲೀಜು ಇದ್ದೇ ಇರ್ತದೆ. ಪ್ರತಿಯೊಬ್ಬರ ಮುಖದಲ್ಲಿ ನೀವು ಎಷ್ಟೇ ಮುಖ ತೊಳ್ಕೊಂಡು ಬಂದರೂ ಕೂಡ ಮುಖದಲ್ಲಿ ಗಲೀಜು ಇದ್ದೇ ಇರ್ತದೆ. ನಾವು ಫೇಶಿಯಲ್ ಮಾಡೋದಕ್ಕಿಂತ ಮುಂಚೆ ಉಂಟಲ್ಲ, ನಮ್ಮ ಮುಖವನ್ನು ಕ್ಲೀನ್ ಮಾಡ್ಕೋಬೇಕು. ಆದ ಕಾರಣಕ್ಕೆ ಫಸ್ಟ್ ಸ್ಟೆಪ್ ಕ್ಲೆನ್ಸಿಂಗ್ ಮಾಡೋದು. ಕ್ಲೆನ್ಸಿಂಗ್ ಮಾಡಲಿಕ್ಕೆ ಎಂತ ಬೇಕು ಅಂತ ಹೇಳ್ಕೊಂಡು ನಾನು ನಿಮಗೆ ತೋರಿಸ್ತೇನೆ ನೋಡಿ. ಕ್ಲೆನ್ಸಿಂಗ್ ಮಾಡಲಿಕ್ಕೆ ನಿಮಗೆ ಫಸ್ಟ್ ಬೇಕಾದ ವಸ್ತು ಏನಂತ ಹೇಳಿದರೆ ಹಾಲು, ಆಯಿತಾ. ನೀವು ಹಸಿ ಹಾಲು ಬೇಕಾದರೆ ಯೂಸ್ ಮಾಡ್ಬೋದು ಅಥವಾ ಬಿಸಿ ಮಾಡಿದ ಹಾಲು ಬೇಕಾದರೆ ಯೂಸ್ ಮಾಡ್ಬೋದು. ಹಾಲು ಉಂಟಲ್ಲ, ನಿಮ್ಮ ಮುಖ ಉಂಟಲ್ಲ ತುಂಬ ಕ್ಲೀನಾಗಿ ಆಗುವ ಹಾಗೆ ಮಾಡ್ತದೆ. ಕ್ಲೆನ್ಸಿಂಗ್ ಮಾಡಲಿಕ್ಕೆ ಹಾಲು ಬೆಸ್ಟ್, ಆಯಿತಾ. ನಿಮಗೆ ಇವಾಗ ಇದಕ್ಕೆ ನಾವು ಗ್ಲಿಸರಿನನ್ನು ಮಿಕ್ಸ್ ಮಾಡ್ತಾ ಇದ್ದೇನೆ. 1 ಸ್ಪೂನ್ ಆಗುವಷ್ಟು, 2 ಸ್ಪೂನಷ್ಟು ಹಾಲು, 1 ಸ್ಪೂನ್ ಆಗುವಷ್ಟು ಗ್ಲಿಸರಿನನ್ನು ಮಿಕ್ಸ್ ಮಾಡಬೇಕು ನೋಡಿ. ನಾನು 1 ಚಮಚ ಆಗುವಷ್ಟು ಗ್ಲಿಸರಿನನ್ನು ಇದಕ್ಕೆ ಹಾಕಿದ್ದೇನೆ. ಇದು ಚಂದ ಮಾಡಿ ಮಿಕ್ಸ್ ಮಾಡ್ಕೋಬೇಕು ನೀವು. ಇದು ಹಾಲು ಮತ್ತು ಗ್ಲಿಸರಿನ್ ಉಂಟಲ್ಲ, ಒಂದು ಚಂದ ಮಿಕ್ಸ್ ಆಗಬೇಕು. ಅಷ್ಟು ತನಕ ಹೀಗೆ ಮಿಕ್ಸ್ ಮಾಡ್ತಾ ಇರಿ. ಯಾಕಂತ ನೋಡಿ, ನಮಗೆ ಫಸ್ಟ್ ಸ್ಟೆಪ್ಪು ಕ್ಲನ್ಸಿಂಗ್ ಮಾಡಲಿಕ್ಕೆ ಮಿಲ್ಕ್ ರೆಡಿ ಆಯಿತು. ಇವಾಗ ನಾವು ಇದನ್ನು ಹೇಗೆ ಯೂಸ್ ಮಾಡಬೇಕು ಅಂತ ಹೇಳಿದರೆ, ಒಂದು ಕಾಟನ್ ತಗೊಳ್ಳಿ, ಆಯಿತಾ. ಬಟ್ಟೆ ಎಲ್ಲ ಬೇಡ, ಬಟ್ಟೆಯಲ್ಲಿ ಅಷ್ಟು ಚಂದ ಹೋಗುವುದಿಲ್ಲ, ಮತ್ತು ನಿಮಗೆ ಗಲೀಜು ಹೋದರೆ ಕೂಡ ಅಷ್ಟು ಗೊತ್ತಾಗೋದಿಲ್ಲ. ಆ ಕಾರಣಕ್ಕೆ ಕಾಟನ್ ನಿಮಗೆ ಮೆಡಿಕಲ್ ಶಾಪಲ್ಲಿ ಸಿಗ್ತದೆ ನೋಡಿ, ಅದೇ ಕಾಟನ್. ಅದನ್ನು ತಗೊಂಡು ಎಂತ ಮಾಡಿ ಅಂತ ಹೇಳಿದರೆ, ಇದರಲ್ಲಿ ಚಂದ ಮಾಡಿ ಡಿಪ್ ಮಾಡಬೇಕು ನೋಡಿ, ಹೀಗೆ ಚಂದ ಮಾಡಿ ಮುಳುಗಿಸಿ. ಆಮೇಲೆ ಅದರಿಂದ ಮುಖವನ್ನು ನೋಡಿ ಈ ಥರ ಫುಲ್ ಮುಖ ಕ್ಲೀನ್ ಮಾಡಬೇಕು. ಈ ಐಬ್ರೋ ಕೆಳಗಡೆ ಕೂಡ, ಐಬ್ರೋದಲ್ಲಿ ಕೂಡ ಗಲೀಜು ಕೂತ್ಕೊಂಡಿರ್ತದೆ. ಆದ ಕಾರಣಕ್ಕೆ ಅಲ್ಲಿಗೆ ಕೂಡ, ಕಣ್ಣಿನಲ್ಲಿ ಕೂಡ, ಕಣ್ಣ ಮೇಲ್ಗಡೆ ಕೂಡ ನೋಡಿ ಫುಲ್ ಮುಖ ಕ್ಲೀನ್ ಮಾಡ್ಕೋಬೇಕು. ಇವಾಗ ವೇಸ್ಟ್ ಮಾಡೋದು ಬೇಡ. ನೀವಂದರೆ ತಗೊಂಡಿದ್ದೆ 2 ಸ್ಪೂನ್ ಹಾಲು ಅಷ್ಟಲ್ಲ, ಹಾಲು ವೇಸ್ಟ್ ಮಾಡೋದು ಬೇಡ ನೋಡಿ. ಪುನಃ ಹೀಗೆ ಡಿಪ್ ಮಾಡಿ ಪುನಃ ಒಂದು ಸಲ ಚಂದ ಮಾಡಿಕೊಂಡು ಮುಖಕ್ಕೆ ನೋಡಿ, ಫುಲ್ ಮುಖದಲ್ಲಿರುವ ಗಲೀಜೆಲ್ಲ ಇದರಲ್ಲಿ ಫುಲ್ ಕಿತ್ತುಕೊಂಡು ಬರ್ತದೆ. ಅಂದರೆ ಮುಖದಲ್ಲಿ ಚಿಕ್ಕ ಚಿಕ್ಕ ಕೂದಲಿರ್ತಲ್ಲ, ಕೂದಲ ಕೆಳಗಡೆ ಇರುವ ಗಲೀಜು ಕೂಡ ಬರ್ತದೆ ಇದರಲ್ಲಿ. ನೋಡಿ, ಫಸ್ಟ್ ಸ್ಟೆಪ್ ಆಯಿತು, ಕ್ಲೆನ್ಸಿಂಗ್ ಆಯಿತು. ಇವಾಗ ಎಂತ ಮಾಡಲಿಕ್ಕೆ ಅಂತ ಹೇಳಿದರೆ, ನೀವು ಪದೇ ವಾಶ್ರೂಮ್ಗೆ ಹೋಗಿ ಮುಖ ಕ್ಲೀನ್ ಮಾಡ್ಕೊಂಡು ಬರಬೇಕು ಅಂತ ಇಲ್ಲ. ಒಂದು ಪಾತ್ರೆಯಲ್ಲಿ ಸ್ವಲ್ಪ ನೀರು ತೆಗೆದಿಟ್ಕೊಂಡ್ರೆ ಉಂಟಲ್ಲ, ನಿಮಗೆ ಫೇಶಿಯಲ್ ಉಂಟಲ್ಲ ಒಂದು ರೂಮಲ್ಲೇ ಕೂತ್ಕೊಂಡೇ ಮಾಡ್ಬೋದು. ಆದ ಕಾರಣಕ್ಕೆ ಎಂತ ಮಾಡಿ ಅಂತ ಹೇಳಿದ್ರೆ, ಒಂದು ಕಾಟನ್ ಬಟ್ಟೆ ತಗೊಳ್ಳಿ, ಮತ್ತು ಪಕ್ಕದಲ್ಲಿ ಸ್ವಲ್ಪ ನೀರು ತೆಗೆದಿಟ್ಕೊಂಡ್ರೆ ಸಾಕು. ನಿಮ್ಮದು ಫುಲ್ ಫೇಶಿಯಲ್ ನಿಮ್ಮ ರೂಮಲ್ಲೇ ಕೂತ್ಕೊಂಡು ಮಾಡ್ಬೋದು. ನೀರು ಕೂಡ ವೇಸ್ಟ್ ಆಗೋದಿಲ್ಲ ನೋಡಿ. ಇವಾಗ ನಾನು ನೋಡಿ ಚಂದ ಮಾಡಿ ಮುಖವನ್ನು ಒರೆಸ್ಕೊಳ್ತಾ ಇದ್ದೇನೆ. ಫೇಶಿಯಲ್ನ ಸೆಕೆಂಡ್ ಸ್ಟೆಪ್ ಏನು ಅಂತ ಹೇಳಿದರೆ ಎಕ್ಸ್ಫೋಲಿಯೇಷನ್. ನಾವು ಅದಕ್ಕೆ ಎಂತ ಬೇಕು ಅಂತ ಹೇಳಿದರೆ, ನಮಗೆ ಫಸ್ಟು ಬೇಕಾಗಿದ್ದ ವಸ್ತು ಯಾವುದು ಅಂತ ಹೇಳಿದರೆ ಕಡಲೆ ಹಿಟ್ಟು, ಆಯಿತಾ. ನಿಮಗೆ ಒಂದು ವೇಳೆ ಕಡಲೆ ಹಿಟ್ಟು ಆಗೋದಿಲ್ಲ, ನಿಮ್ಮ ಮುಖದಲ್ಲಿ ತುಂಬ ಕಲೆ ಎಲ್ಲ ಉಂಟು ಅಂತ ಹೇಳ್ಕೊಂಡಾದರೆ, ನೀವು ಬೇಕಾದರೆ ಮಸೂರ್ ದಾಲನ್ನು ಈ ಥರ ಪೌಡ್ರ್ ಮಾಡಿಕೊಂಡು ಬೇಕಾದರೆ ಯೂಸ್ ಮಾಡ್ಬೋದು. ಇಲ್ಲ ಅಂತ ಹೇಳಿದರೆ ಕಡಲೆ ಹಿಟ್ಟನ್ನೇ ಯೂಸ್ ಮಾಡ್ಬೋದು. ನೆನ್ಪಿಟ್ಕೊಳ್ಳಿ, ತುಂಬ ಕಲೆ ಎಲ್ಲ ಉಂಟು ಅಂತ ಹೇಳ್ಕೊಂಡು ಆದರೆ ಮಾತ್ರ ನೀವು ಮಸೂರ್ ದಾಲ್ದು ಪೌಡ್ರ್ ಯೂಸ್ ಮಾಡಿ. ಇಲ್ಲ ಅಂತ ಹೇಳಿದರೆ ಕಡಲೆ ಹಿಟ್ಟೆ ಆಗ್ತದೆ. ಇದಕ್ಕೆ ನಾವೆಂತ ಹಾಕಬೇಕು ಅಂತ ಹೇಳಿದರೆ,
ಇದನ್ನು ಮಿಕ್ಸ್ ಮಾಡಲಿಕ್ಕೆ ನಮಗೆ ಎಷ್ಟು ಬೇಕು ನೋಡಿ ಅಷ್ಟು ಮಾತ್ರ, ಅಗತ್ಯ ಇರುವಷ್ಟು ಮಾತ್ರ ನೀರನ್ನು ಬೆರೆಸಿ ಇದನ್ನು ಚೆಂದ ಮಾಡಿ ಮಿಕ್ಸ್ ಮಾಡಿಕೊಳ್ಳಿಕ್ಕೆ. ನೋಡಿ ನಮ್ಮದು ಸೆಕೆಂಡ್ ಸ್ಟೆಪ್ಗೆ ರೆಡಿ ಆಯಿತು. ನಾವೆಂತ ಮಾಡಬೇಕು ಅಂತ ಹೇಳಿದರೆ, ನಮಗೆ ಜಾಸ್ತಿ ಮುಖದಲ್ಲಿ ಎಲ್ಲಿ ಬ್ಲ್ಯಾಕ್ ಹೆಡ್ಸ್ ಎಲ್ಲ ಉಂಟು ನೋಡಿ, ಬ್ಲ್ಯಾಕ್ ಹೆಡ್ಸ್, ವೈಟ್ ಹೆಡ್ಸ್ ಮತ್ತು ಸ್ಕಿನ್ನಲ್ಲಿ ಆ ಪಿಗ್ಮೆಂಟೇಷನ್ ಪ್ರಾಬ್ಲಮ್, ಆ ಜಾಗ ಎಲ್ಲ ಜಾಸ್ತಿ ಸರಿಯಾಗಿ ನೋಡ್ಕೋಬೇಕು. ನಿಮಗೆ ಯಾವ ಜಾಗದಲ್ಲಿ ಜಾಸ್ತಿ ತೊಂದರೆ ಉಂಟು ಅಂತ ಹೇಳ್ಕೊಂಡು ಆ ಜಾಗದಲ್ಲಿ ಇದನ್ನು ತುಂಬ ಜಾಸ್ತಿ ಮಸಾಜ್ ಮಾಡಲಿಕ್ಕೆ ಉಂಟು. ನೋಡಿ ಈ ಜಾಗದಿಂದ ನಾನು ಸ್ಟಾರ್ಟ್ ಮಾಡ್ತೇನೆ. ನೋಡಿ ಈ ಜಾಗದಲ್ಲಿ ಜಾಸ್ತಿ ಬ್ಲ್ಯಾಕ್ ಹೆಡ್ಸ್ ಎಲ್ಲ ಇರ್ತದೆ, ಆದ ಕಾರಣಕ್ಕೆ ಈ ಜಾಗದಲ್ಲಿ ನೋಡಿ ಹೀಗೆ. ಆಮೇಲೆ ಫುಲ್ ಮುಖಕ್ಕೆ, ಅಂದರೆ ನಿಮಗೆ ಪಿಗ್ಮೆಂಟೇಷನ್ ಪ್ರಾಬ್ಲಮ್ ಎಲ್ಲ ಇರುವವರು ಈ ಜಾಗದಲ್ಲೆಲ್ಲ ಜಾಸ್ತಿ ಸಮಸ್ಯೆ ಇರ್ತದಲ್ಲ, ಎಲ್ಲೆಲ್ಲ ಸಮಸ್ಯೆ ಜಾಸ್ತಿ ಉಂಟು ನೋಡಿ, ಅಂದರೆ ನಿಮಗೆ ಸ್ಕಿನ್ನಲ್ಲಿ ಪ್ರಾಬ್ಲಮ್ ಉಂಟು ನೋಡಿ, ಆ ಜಾಗದಲ್ಲೆಲ್ಲ ಇದನ್ನು ಜಾಸ್ತಿ ಮಸಾಜ್ ಮಾಡಿ. ನೋಡಿ ನೋಡಿ ಹೀಗೆ ಚಂದ ಮಾಡಿ ಒಂದು 5 ನಿಮಿಷ ಮಸಾಜ್ ಮಾಡ್ತಾ ಇರಿ. ಆದರೆ ನೆನ್ಪಿಟ್ಕೊಳ್ಳಿ, ಕಡಲೆ ಹಿಟ್ಟು ಉಂಟಲ್ಲ, ಇದು ನೀವು ಹಾಕಿದ್ದೀರಲ್ಲ, ಇದು ಒಣಗಲಿಕ್ಕೆ ಇಲ್ಲ, ಒಣಗಬಾರ್ದು. ಪ್ಯಾಕ್ ಅಲ್ಲ, ನಾವು ಮಸಾಜ್ ಮಾಡ್ತಾ ಇರೋದಲ್ಲ, ಆದ ಕಾರಣಕ್ಕೆ ಒಣಗಲಿಕ್ಕೆ ಬಿಡಬೇಡಿ. ಒಣಗಿದ ಹಾಗೆ ಉಂಟಲ್ಲ, ಪುನಃ ಸ್ವಲ್ಪ ಸ್ವಲ್ಪ ಹೀಗೆ ತಗೊಂಡು ಹೀಗೆ ಹಚ್ತಾ ಬನ್ನಿ. ನೋಡಿ ಹೀಗೆ ಮಸಾಜ್ ಮಾಡಿದರೆ ಸಾಕಾಗ್ತದೆ. ನೋಡಿ ಇವಾಗ ಒಣಗಲಿಲ್ಲ ನೋಡಿ, ಇವಾಗನೇ ನಾವು ಇದನ್ನು ಚೆಂದ ಮಾಡಿ ತೆಗಿಲಿಕ್ಕೆ. ನೋಡಿ ಕಡಲೆ ಹಿಟ್ಟು ಯೂಸ್ ಮಾಡಿದ ನಂತರ ನೀವು ಉಂಟಲ್ಲ, ಅದು ಅಂಟಿಕೊಂಡು ನಿಲ್ತದೆ, ಅಂದರೆ ಪೌಡ್ರ್ ಥರ ಇರ್ತದಲ್ವಾ, ನಿಮಗೆ ಆ ಥರ ಒಂಥರ ಗಲೀಜು ಅಂತ ಎಣಿಸ್ಕೊಂಡ್ರೆ, ಅಂದರೆ ಕಡಲೆ ಹಿಟ್ಟು ಅದೆಲ್ಲ ಅಂಟ್ಕೊಂಡಿದ್ರೆ ಒಂಥರ ಅಸಹ್ಯ ಕಾಣಿಸ್ತದೆ ಅಂತ ಹೇಳ್ಕೊಂಡು ಎಣಿಸಿದ್ರೆ ಉಂಟಲ್ಲ, ಚಂದ ಮಾಡಿ ಮುಖ ತೊಳ್ಕೊಂಡು ಬನ್ನಿ. ಮುಖ ತೊಳೆದು ಆದ ನಂತರ, ಒರೆಸಿದ ನಂತರ ಒಂದು ಸಲ ಮುಖವನ್ನು ಹೀಗೆ ಮಾಡಿ ನೋಡಿ. ಆವಾಗ ನೋಡಿ ನಿಮಗೆ ಕಡಲೆ ಹಿಟ್ಟಿಂದ ಎಷ್ಟು ನಿಮಗೆ ಉಪಯೋಗ ಸ್ಕಿನ್ಗೆ ಅಂತ ಹೇಳ್ಕೊಂಡು ಗೊತ್ತಾಗ್ತದೆ, ಎಷ್ಟು ಸ್ಮೂತಾಗಿ ಬರ್ತದೆ ನೋಡಿ ಸ್ಕಿನ್. ಹೀಗೆ ಮುಟ್ಟುವಾಗಲೇ ನಿಮಗೆ ಖುಷಿ ಆಗ್ತದೆ ನೋಡಿ. ಬರೀ ನಾವು 2 ಸ್ಟೆಪ್ ಮಾಡಿದ್ದು ಮಾತ್ರ ಅಲ್ವಾ, 2 ಸ್ಟೆಪ್ಪಲ್ಲೇ ನಿಮ್ಮ ಮುಖ ಮುಟ್ಟುವಾಗ ನಿಮಗೆ ಅಷ್ಟು ಖುಷಿ ಆಗ್ತದೆ. ಬೇಕಾದರೆ ಒಂದು ಸಲ ಹೀಗೆ ಫೀಲ್ ಮಾಡಿ ನೋಡಿ, ಮುಟ್ಟಿ ನೋಡಿ, ಆವಾಗ ಗೊತ್ತಾಗ್ತದೆ ನಿಮಗೆ ಎಷ್ಟು ಚೆಂದ ಆಗಿದೆ ಅಂತ ಹೇಳ್ಕೊಂಡು. ಇವಾಗ ಫೇಶಿಯಲ್ದು 3ನೇ ಸ್ಟೆಪ್ ಏನಂತ ಹೇಳಿದರೆ ಮಸಾಜಿಂಗ್ ಕ್ರೀಮ್ ಮಾಡಲಿಕ್ಕೆ ಎಂತೆಲ್ಲ ಬೇಕು ಅಂತ ಹೇಳ್ಕೊಂಡು ನಾನು ನಿಮಗೆ ತೋರಿಸ್ತೇನೆ. ನೋಡಿ ನಿಮಗೆ ಮಸಾಜ್ ಕ್ರೀಮ್ ಮಾಡಲಿಕ್ಕೆ ಏನು ಬೇಕಂತ ಹೇಳಿದರೆ ಬೀಟ್ರೂಟ್ ಪೌಡ್ರ್ ಬೇಕು, ಆಯಿತಾ. ಬೀಟ್ರೂಟ್ ಪೌಡ್ರ್ ನಿಮ್ಮ ಮನೆಯಲ್ಲಿ ಇಲ್ಲ, ನಿಮ್ಮ ಹತ್ರ ಇಲ್ಲ ಅಂತ ಹೇಳ್ಕೊಂಡಾದರೆ ಉಂಟಲ್ಲ, ನೀವು ಬೇಕಾದರೆ ಬೀಟ್ರೂಟ್ ನಿಮ್ಮ ಮನೆಯಲ್ಲಿ ತರಕಾರಿಗೆ ಬಳಸ್ತಿರಲ್ವ ಬೀಟ್ರೂಟ್, ಆ ಬೀಟ್ರೂಟ್ನನ್ನೇ ಕಟ್ ಮಾಡಿ ಬೇಕಾದರೆ ಅದರದ್ದು ಪೇಸ್ಟ್ ಮಾಡ್ಕೋಬೋದು. ಬೀಟ್ರೂಟ್ ಪೌಡ್ರ್ ಇದೆ ಅಂತ ಹೇಳ್ಕೊಂಡಾದರೆ ಬೀಟ್ರೂಟ್ ಪೌಡ್ರನ್ನೇ ಯೂಸ್ ಮಾಡಿ. ಇದು ಬರೀ ಮುಖಕ್ಕೆ ಮಾತ್ರ ಅಲ್ಲ, ಈ ಬೀಟ್ರೂಟ್ ಪೌಡ್ರ್ ಉಂಟಲ್ಲ, ಇದನ್ನು ನೀರಿಗೆ ಮಿಕ್ಸ್ ಮಾಡಿ ಕುಡಿದ್ರೆ ಕೂಡ ನಿಮ್ಮ ಸ್ಕಿನ್ ಉಂಟಲ್ಲ ಗ್ಲೋ ಬರ್ತದೆ. ಬರೀ ಹೊರಗಡೆ ಹಚ್ಚುವುದಕ್ಕಿಂತ ಒಳಗಡೆ ತೊಗೊಂಡ್ರೆ, ನಿಮ್ಮ ದೇಹಕ್ಕೆ ತೊಗೊಂಡ್ರೆ ಕೂಡ ಇದು ಒಳ್ಳೆಯದು. ನಿಮಗೆ ಅಂದರೆ ಬೀಟ್ರೂಟ್ ಬೇಕಾದರೆ ಜ್ಯೂಸ್ ಮಾಡಿ ಬೇಕಾದರೆ ಕುಡಿಬೋದು. ಕೆಲವರಿಗೆ ಟೈಮ್ ಇರೋದಿಲ್ಲಲ್ಲ ಬೀಟ್ರೂಟ್ ಎಲ್ಲ ಕಟ್ ಮಾಡಿ ಆಮೇಲೆ ಅದನ್ನು ಜ್ಯೂಸ್ ಮಾಡಿ ಕುಡಿಯುವಷ್ಟು, ಅಂಥವರೆಂತ ಮಾಡಿ ಅಂತ ಹೇಳಿದರೆ ಈ ಥರ ಬೀಟ್ರೂಟ್ ಪೌಡ್ರ್ ಸಿಗ್ತದೆ ನಿಮಗೆ. ನೆನ್ಪಿಟ್ಕೊಳ್ಳಿ, ಕೆಮಿಕಲ್ ಎಲ್ಲ ಮಿಕ್ಸ್ ಆಗಿದೆ ಅಂತ ಹೇಳ್ಕೊಂಡು ನೋಡಬೇಕು, ಯಾಕಂತ ಹೇಳಿದರೆ ಬೇರೆ ಯಾವುದು ಕೆಮಿಕಲ್ ಇದಕ್ಕೆ ಮಿಕ್ಸ್ ಆಗಿರಬಾರ್ದು. ಒರಿಜಿನಲ್ ಬೀಟ್ರೂಟ್ ಪೌಡ್ರ್ ಆಗಿದ್ದರೆ ಮಾತ್ರ. 1 ಲೋಟ ನೀರಿಗೆ ಉಂಟಲ್ಲ ಈ ಪೌಡ್ರನ್ನು ಹಾಕಿ ಇದನ್ನು ಕುಡಿದ್ರೆ ಉಂಟಲ್ಲ ನಿಮ್ಮ ಫುಲ್ ಬಾಡಿನೇ ಗ್ಲೋ ಬರ್ತದೆ, ಪಿಂಕಿಶ್ ಗ್ಲೋ ಬರ್ತದೆ. ಆದ ಕಾರಣಕ್ಕೆ ಹೇಳಿದ್ದು, ನಿಮಗೆ ಕುಡಿಲಿಕ್ಕೆ ಇಷ್ಟ ಇದ್ದರೆ, ಬೀಟ್ರೂಟ್ ಜ್ಯೂಸ್ ಕುಡಿಲಿಕ್ಕೆ ಇಷ್ಟ ಇದ್ದರೆ ಆ ಥರ ಬೇಕಾದರೆ ಮಾಡಿ. ನೋಡಿ ನಾನು ಇಲ್ಲಿ 1 ಚಮಚ ಆಗುವಷ್ಟು ನಿಮಗೆ ಏನು ಹೇಳಬೇಕಂತ ಹೇಳಿದರೆ, ಬೀಟ್ರೂಟ್ ಪೌಡ್ರ್ ನೋಡಿ, ಎಲ್ಲ ಪೌಡ್ರ್ ಕೂಡ ಪಿಂಕ್ ಕಲರಲ್ಲಿ ಬರೋದಿಲ್ಲ, ನಿಮಗೆ ಬೀಟ್ರೂಟ್ ಕಲರಲ್ಲಿ ಬರೋದಿಲ್ಲ, ಈ ಕಲರಲ್ಲಿ ಕೂಡ ಬರ್ತದೆ. ನಾನು ಇದು ಆಯುರ್ವೇದಿಕ್ ಶಾಪಲ್ಲಿ ತೊಗೊಂಡಿದ್ದು ಈ ಬೀಟ್ರೂಟ್ ಪೌಡ್ರನ್ನು. ನೋಡಿ ನಿಮಗೆ ಈ ಥರ ಕಲರಲ್ಲಿ ಸಿಗ್ತದೆ. ನೀವು ಮಾಡಬೇಕಾದ ಎಂಥ ಕೆಲಸ ಅಂತ ಹೇಳಿದರೆ, ನಿಮಗೆ ಕಲರ್ ಚೇಂಜ್ ಉಂಟು ಅಂತ ಹೇಳಿದರೆ ಭಯ ಬೀಳುವ ಅಗತ್ಯ ಇಲ್ಲ. ಅದರದ್ದು ಎಕ್ಸ್ಪೈರಿ ಡೇಟ್ ನೋಡ್ಕೊಳ್ಳಿ, ಒಂದು ಸಲ ಎಕ್ಸ್ಪೈರಿ ಡೇಟ್ ನೋಡಿಕೊಂಡ್ರೆ ಗೊತ್ತಾಗ್ತದೆ. ನೋಡಿ ಇದು ಮಾರ್ಚಲ್ಲಿ ಆಗಿದ್ದು ನೋಡಿ, ಮಾರ್ಚ್ 2024 ಆಗಿದ್ದು. ಆದ ಕಾರಣಕ್ಕೆ ಇದು 1 ವರ್ಷ ತನಕ ಕೂಡ ಯೂಸ್ ಮಾಡ್ಬೋದು, ಏನು ಪ್ರಾಬ್ಲಮ್ ಆಗೋದಿಲ್ಲ. ಆದ ಕಾರಣಕ್ಕೆ ನಿಮಗೆ ಅಂದರೆ ಕಲರ್ ಚೇಂಜ್ ಉಂಟು ಅಂತ ಹೇಳ್ಕೊಂಡು ಎಣಿಸಿದರೆ ಉಂಟಲ್ಲ, ಒಂದು ಸಲ ಎಕ್ಸ್ಪೈರಿ ಡೇಟ್ ನೋಡ್ಕೊಳ್ಳಿ, ಆವಾಗ ಗೊತ್ತಾಗ್ತದೆ. ಅಂದರೆ ತುಂಬ ಜನ ಭಯ ಬೀಳ್ತದೆ, ಬೀಟ್ರೂಟ್ ಅಂತ ಹೇಳಿದರೆ ಬೀಟ್ರೂಟ್ ಕಲ್ಲರೇ ಇರಬೇಕು, ಇದು ಬೇರೆ ಕಲರ್ ಉಂಟಲ್ಲ ಅಂತ ಎಣಿಸ್ಕೊಳ್ತಾರಲ್ಲ, ಆದ ಕಾರಣಕ್ಕೆ ಹೇಳಿದ್ದು. ಆಯುರ್ವೇದಿಕ್ ಶಾಪಲ್ಲಿ ನಾನು ತೊಗೊಂಡಿದ್ದು. ಇದಕ್ಕೆ ನಾನು ಅಲೋವೆರಾ ಜೆಲ್ಲನ್ನು ಮಿಕ್ಸ್ ಮಾಡ್ತಾ ಇದ್ದೇನೆ. 1 ಸ್ಪೂನ್ ಆಗುವಷ್ಟು ಅಲೋವೆರಾ ಜೆಲ್ಲನ್ನು ಇದಕ್ಕೆ ನಾನು ಹಾಕ್ಕೊಳ್ತಾ ಇದ್ದೇನೆ. ನೋಡಿ 1 ಸ್ಪೂನ್ ಆಗುವಷ್ಟು ಅಲೋವೆರಾ ಜೆಲ್ ತೊಗೊಂಡಿದ್ದೇನೆ.
ಆಮೇಲೆ ಇದಕ್ಕೆ ನಾನು ರೋಸ್ ವಾಟ್ರನ್ನು ಹಾಕ್ಕೊಳ್ತಾ ಇದ್ದೇನೆ. ನೀವು ಬೇಕಾದರೆ ನೀರು ಬೇಕಾದರೆ ಬಳಸ್ಬೋದು, ರೋಸ್ ವಾಟ್ರ್ ಬಳಸಿದರೆ ಒಳ್ಳೆಯದು. ಆಮೇಲೆ ನಾನು ಇದಕ್ಕೆ ಗ್ಲಿಸರಿನನ್ನು ಮಿಕ್ಸ್ ಮಾಡ್ತಾ ಇದ್ದೇನೆ. 1 ಸ್ಪೂನ್ ಆಗುವಷ್ಟು ಗ್ಲಿಸರಿನನ್ನು ಇದಕ್ಕೆ ಹಾಕ್ತಾ ಇದ್ದೇನೆ. ನೋಡಿ, 1 ಸ್ಪೂನ್ ಆಗುವಷ್ಟು ಗ್ಲಿಸರಿನನ್ನು ಮಿಕ್ಸ್ ಮಾಡಿ ಇವಾಗ ನಮಗೆ ಇದು ಕ್ರೀಮ್ ಬರುವ ತನಕ, ಅಂದರೆ ಕ್ರೀಮ್ ಥರ ಆಗುವ ತನಕ ಇದನ್ನು ಚೆಂದ ಮಾಡಿ, ಎಲ್ಲದು ನಾವು ಹಾಕಿದ ವಸ್ತುಗಳೆಲ್ಲ ಚೆನ್ನಾಗಿ ಮಿಕ್ಸ್ ಆಗಬೇಕಲ್ಲ, ಅಷ್ಟು ತನಕ ನಾನು ಹೀಗೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೇನೆ. ನೋಡಿ, ನಮ್ಮ ಮಸಾಜಿಂಗ್ ಕ್ರೀಮ್ ರೆಡಿ ಆಯಿತು. ನೋಡಿ, ನಾವು ಮಸಾಜ್ ಮಾಡಲಿಕ್ಕೆ ರೆಡಿ. ಇವಾಗ ಮಸಾಜ್ ಮಾಡೋದು ಹೇಗೆ ಅಂತ ಹೇಳ್ಕೊಂಡು ಹೇಳಿಕೊಡ್ತೇನೆ. ಇದನ್ನು ತಗೊಂಡು ಚೆಂದ ಮಾಡಿ ಈ ಥರ ನೋಡಿ ಹೀಗೆ ಮಸಾಜ್ ಮಾಡ್ಕೊಳ್ಳಿ. ಇದನ್ನು ಮಾಡಿದ್ರೆ ಎಂತಾಗ್ತದೆ ಅಂತ ಹೇಳಿದ್ರೆ, ನಿಮ್ಮ ಮುಖ ಉಂಟಲ್ಲ ಪಿಂಕಿಶ್ ಗ್ಲೋ ಬರುತ್ತೆ. ಅಂದರೆ ನಿಮ್ಮ ಮುಖ ಕೆಂಪು ಕೆಂಪು, ಕೆಲವ್ರದ್ದು ಮುಖ ನೋಡಿರ್ಬೋದು ನೀವು, ಒಂಥರ ಪಿಂಕ್ ಕಲರ್ ಥರ ಇರ್ತದೆ ನೋಡಿ, ಆ ಥರ ನಿಮಗೆ ಗ್ಲೋ ಬರ್ತದೆ. ಫಸ್ಟು ಫುಲ್ ಉಂಟಲ್ಲ, ಫಸ್ಟ್ ಒಂಥರ ಪ್ಯಾಕ್ ಥರ ನೀವು ಹಚ್ಕೊಳ್ಳಿ. ಮಸಾಜ್ ಎಲ್ಲ ಮಾಡ್ಕೊಳ್ಳಿಕ್ಕಿಂತ ಮುಂಚೆ ಹೀಗೆ ಹಚ್ಕೊಳ್ಳಿ. ಹಚ್ಕೊಂಡು ನಂತರ ಮಸಾಜ್ ಮಾಡಲಿಕ್ಕೆ. ನೋಡಿ, ಈಗ ಹಚ್ಕೊಂಡ ನಂತರ ಚೆಂದ ಮಾಡಿ ಎರಡೂ ಕೈಯಿಂದ ನೋಡಿ ರೌಂಡಾಗಿ ಹೀಗೆ ಮಸಾಜ್ ಮಾಡಬೇಕು. ಯಾಕಂದರೆ ನಿಮ್ಮದು ಸ್ಕಿನ್ನಲ್ಲಿರೋದು, ಮುಖದಲ್ಲಿರುವ ಬ್ಲಡ್ ಸರ್ಕ್ಯುಲೇಷನ್ ಆಗಬೇಕಲ್ಲ, ಅದು ಕಾರಣಕ್ಕೆ ಚೆಂದ ಮಾಡಿ ರೌಂಡ್ ಥರ ಮಸಾಜ್ ಮಾಡಿ. ಈ ಮೂಗಿನ ಜಾಗದಲ್ಲಿ ಕೂಡ ಹಾಗೆ ನೋಡಿ ಹೀಗೆ ಮಾಡಿ ನೋಡಿ. ಕಣ್ಣ ಹತ್ತಿರ ಕೂಡ ತುಂಬ ಜಾಸ್ತಿ ಕಣ್ಣ ಹತ್ತಿರ ಮಾಡಲಿಕ್ಕೆ ಹೋಗಬೇಡಿ. ನೋಡಿ, ಸ್ವಲ್ಪ ಇಷ್ಟು ಮಾಡಿದ್ರೆ ಸಾಕಾಗ್ತದೆ. ಆಮೇಲೆ ಹಣೆಗೆ ನೋಡಿ ಭೂತ್ ನೋಡಿ, ಚಂದ ಮಾಡಿ ಹೀಗೆ ಮಸಾಜ್ ಮಾಡ್ತಾ ಇರಿ. ಒಂದು 5 ನಿಮಿಷ ತನಕ ಮಸಾಜ್ ಮಾಡಿ. ನಾನು ಹೇಳಿದ ರೀತಿಯಲ್ಲೇ ನೋಡಿ, ಹೀಗೆ ಮೇಲ್ಗಡೆಗೆ ಯಾವ ಕಾರಣಕ್ಕೂ ಕೂಡ ನೀವು ಹೀಗೆ ಕೆಳಗಡೆ ಇದು ನೋಡಿ ಹೀಗೆ ಮಸಾಜ್ ಮಾಡಲಿಕ್ಕೆ ಹೋಗ್ಬೇಡಿ. ಯಾಕಂತ ಹೇಳಿದರೆ ನಿಮಗೆ ವಯಸ್ಸಾದ ನಂತರ ಮುಖ ನೇತಾಡಲಿಕ್ಕೆ ಸ್ಟಾರ್ಟ್ ಆಗ್ತದೆ, ಇಲ್ಲಿ ಹೀಗೆ ಬರಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಆದ ಕಾರಣಕ್ಕೆ ನೀವು ಯಾವತ್ತೂ ಮಸಾಜ್ ಮಾಡೋದಾದರೆ ನೋಡಿ ಹೀಗೆ ಮೇಲ್ಗಡೆಗೆ ಮಾಡಬೇಕು, ಬಿಟ್ಟರೆ ಕೆಳಗಡೆಗೆ ಮಾಡಲಿಕ್ಕೆ ಇಲ್ಲ. ನೋಡಿ, ಚಂದ ಮಾಡಿ ಮಸಾಜ್ ಮಾಡ್ಕೊಳ್ಳಿ. ನಿಮಗೆ ಯಾವ ರೀತಿ ಮಸಾಜ್ ಮಾಡಲಿಕ್ಕೆ ಬರ್ತದೆ ನೋಡಿ ಆ ರೀತಿಯಲ್ಲಿ ಅದು ನೆನ್ಪಿಟ್ಕೊಳ್ಳಿ. ಹೀಗೆ ಮಾಡಬೇಕು, ಮೇಲ್ಗಡೆಗೆ ಮಾಡಬೇಕು. ಯಾವ ಕಾರಣಕ್ಕೂ ಕೂಡ ಕೆಳಗಡೆ ಮಾಡಲಿಕ್ಕೆ ಹೋಗಬೇಡಿ. ಕುತ್ತಿಗೆ ಕೂಡ ಹಾಗೆ ನೋಡಿ, ಹೀಗೆ ಮೇಲ್ಗಡೆಗೆ ಮಾಡಬೇಕು, ಬಿಟ್ಟರೆ ಕೆಳಗಡೆ ಮಾಡ್ಕೊಳ್ಳಿಕ್ಕೆ ಹೋಗಬೇಡಿ. ನೋಡಿ, ಸ್ವಲ್ಪ ನಿಮಗೆ ಪಾರ್ಲರಲ್ಲಿ ಮಾಡ್ತಾರೆ ನೋಡಿ, ಅದೇ ರೀತಿಯಲ್ಲಿ ಮಸಾಜ್ ಮಾಡಬೇಕು ಅಂತ ಹೇಳ್ಕೊಂಡು ಏನೂ ಇಲ್ಲ. ಪಾರ್ಲರ್ ಅಂದರೆ ಅವರು ತುಂಬ ಅದಕ್ಕೆಲ್ಲ ಟ್ರೈನಿಂಗ್ ಎಲ್ಲ ತೊಗೊಂಡಿರ್ತಾರೆ. ಆದ ಕಾರಣಕ್ಕೆ ಅವರು ಅಷ್ಟು ಚೆಂದ ಮಸಾಜ್ ಮಾಡ್ತಾರೆ. ಎಲ್ರಿಗೂ ಕೂಡ ಹಾಗೆ ಆಗೋದಿಲ್ಲ. ನಿಮಗೆ ಹೇಗೆ ಬರ್ತದೆ ನೋಡಿ ಆ ಥರ ಮಸಾಜ್ ಮಾಡಿ. ಒಟ್ಟು ನಿಮ್ಮ ಮುಖದಲ್ಲಿ ಬ್ಲಡ್ ಸರ್ಕ್ಯುಲೇಷನ್ ಆದರೆ ಆಯಿತು, ಅಂದರೆ ನಿಮ್ಮ ಮುಖದಲ್ಲಿ ರಕ್ತ ಸಂಚಾರ ಆದರೆ ಆಯಿತು. ರಕ್ತ ಸಂಚಾರ ಆದರೆ ನಿಮ್ಮ ಮುಖ ಚೆಂದನೇ ಆಗ್ತದೆ, ಸ್ಕಿನ್ ಚೆಂದ ಆಗ್ತದೆ. ನೋಡಿ, ಹೀಗೆ ಮಾಡಿ ಆದ ನಂತರ ಮುಖವನ್ನು ನೋಡಿ ನೀವು ಸ್ವಲ್ಪ ಬೇಕಾದರೆ ನೋಡಿ ಇಲ್ಲೇ ಹೀಗೆ ಕ್ಲೀನ್ ಮಾಡ್ಕೋಬೋದು. ಅಂದರೆ ತುಂಬ ನೀರೆಲ್ಲ ವೇಸ್ಟ್ ಮಾಡಲಿಕ್ಕೆ ಹೋಗೋದಕ್ಕಿಂತ ಫಸ್ಟು ಬಟ್ಟೆಯಲ್ಲೇ ನೋಡಿ ಹೀಗೆ ಕ್ಲೀನ್ ಮಾಡಿಕೊಂಡು ಆಮೇಲೆ ಬೇಕಾದರೆ ಹೋಗಿ ವಾಶ್ರೂಮಿಗೆ ಹೋಗಿ ಚೆಂದ ಮಾಡಿಕೊಂಡು ತೊಳ್ಕೊಂಡು ಬನ್ನಿ. ನೋಡಿ, ನಿಮಗೆ ಕಾಣಿಸ್ತದೆ ನೋಡಿ, ಈಗ ಕಲರ್ ನೋಡಿ ಪಿಂಕ್ ಆಗಿದೆ. ನಿಮಗೆ ಇದು ಪೌಡರ್ ಪಿಂಕ್ ಕಾಣಿಸ್ತಾ ಇದ್ರೂ ಕೂಡ ನಿಮಗೆ ನೋಡಿ ಸ್ಕಿನ್ನಲ್ಲಿ ನೋಡಿ ಪಿಂಕ್ ಕಲರ್ ಬಂತು ನೋಡಿ. ನಿಮಗೆ ಆ ಸ್ಕಿನ್ ಚೆಂದ ಆದರೆ ಸೈ ಅಲ್ಲ, ಅಂದರೆ ಸಾಕಲ್ವಾ. ಪೌಡ್ರ್ ಯಾವ ಕಲರ್ ಇದ್ದರೆ ಏನು ಅಲ್ವಾ. ಆದಷ್ಟು ಕೆಮಿಕಲ್ ಇಲ್ಲದೆ ಇರುವ ಬೀಟ್ರೂಟ್ ಪೌಡ್ರನ್ನೇ ಯೂಸ್ ಮಾಡಿ. ಯಾಕಂತ ನೋಡಿ, ನಾನು ಚೆಂದ ಮಾಡಿ ಮುಖ ಎಲ್ಲ ತೊಳ್ಕೊಂಡು ಬಂದೆ.
ಇವಾಗ ನಮಗೆ ಕೊನೆಯ ಸ್ಟೆಪ್ ಮಾಡಲಿಕ್ಕೆ ಅದೇನಂತ ಹೇಳಿದ್ರೆ ಪ್ಯಾಕ್ ಹಾಕ್ಕೊಳ್ಳಿಕ್ಕೆ. ನಾವು ಆಗುವಾಗದಿಂದನೂ ಮಸಾಜ್ ಮಾಡ್ತಾ ಇದ್ದೇವಲ್ಲ, ಮಸಾಜ್ ಮಾಡಿ ಮಾಡಿ ಏನಾಗುತ್ತೆ ಅಂತ ಹೇಳಿದ್ರೆ ನಮ್ಮ ಸ್ಕಿನ್ ಉಂಟಲ್ಲ, ಮುಖ ಎಲ್ಲ ಬಿಸಿ ಬಿಸಿ ಆಗಿರ್ತದೆ. ಅದಕ್ಕೆ ಕೂಲ್ ಆಗಬೇಕಲ್ಲ, ಕೂಲ್ ಆಗಲಿಕ್ಕೆ ನಾವು ಕೊನೆಯಲ್ಲಿ ಅಂದರೆ ಫೇಶಿಯಲ್ನ ಲಾಸ್ಟ್ ಸ್ಟೆಪ್ ಅಂದರೆ ಪ್ಯಾಕ್ ಹಾಕ್ಕೊಳ್ಳಿಕ್ಕೆ, ಮುಖಕ್ಕೆ ಪ್ಯಾಕ್ ಹಾಕ್ಕೊಳ್ಳಿಕ್ಕೆ. ಈ ಫೇಸ್ ಪ್ಯಾಕ್ ಮಾಡಲಿಕ್ಕೆ ಎಂತ ಬೇಕು ಅಂತ ಹೇಳ್ಕೊಂಡು ನಾನು ತೋರಿಸ್ತೇನೆ. ಸ್ವಲ್ಪ ನೋಡಿ, ನಿಮಗೆ ಮುಖ ಎಲ್ಲ ನೋಡುವಾಗ ಅಂದರೆ ಆವಾಗದಿಂದ ಮಸಾಜ್ ಮಾಡ್ತಾ ಇದ್ರಲ್ವ, ಅಂದರೆ ಫಸ್ಟ್ ಸ್ಟೆಪ್ಪಿಂದ ನಾವು 3 ಸ್ಟೆಪ್ ಆಗುವ ತನಕ ಮಸಾಜ್ ಮಾಡಿದ ಕಾರಣಕ್ಕೆ ಸ್ವಲ್ಪ ಬಿಸಿ 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 ಆಗ್ತಾ ಇರ್ತದೆ ಮುಖ. ಆಯಿತಾ, ನೀವು ಬೇಕಾದರೆ ನಿಮಗೆ ಅದು ಫೀಲ್ ಆಗ್ತದೆ ಬಿಸಿಯಾಗಿದೆ ಅಂತ ಹೇಳ್ಕೊಂಡು ಫೀಲ್ ಆಗ್ತದೆ. ಇವಾಗಿದ್ದು ನಾವು ಪ್ಯಾಕ್ ಹಾಕಿದ್ರುಂಟಲ್ಲ, ಕೂಲ್ ಆಗ್ತದೆ, ತಂಪಾಗ್ತದೆ. ಈ ಫೇಸ್ ಪ್ಯಾಕ್ ಮಾಡಲಿಕ್ಕೆ ಎಂತ ಬೇಕು ಅಂತ ಹೇಳ್ಕೊಂಡು ನಿಮಗೆ ತೋರಿಸ್ತೇನೆ ನೋಡಿ. ಇವಾಗ ಫೇಶಿಯಲ್ನ ಕೊನೆಯ ಸ್ಟೆಪ್ಪು ಏನಂತ ಹೇಳಿದರೆ ಫೇಸ್ ಪ್ಯಾಕ್ ಮಾಡಲಿಕ್ಕೆ ನಾನು ಎಂತ ತೊಗೊಂಡಿದ್ದೇನೆ ಅಂತ ಹೇಳಿದರೆ ಮುಲ್ತಾನಿ ಮಿಟ್ಟಿ ತೊಗೊಂಡಿದ್ದೇನೆ. ಆಯಿತಾ, ಮುಲ್ತಾನಿ ಮಿಟ್ಟಿ ನಿಮಗೆ ಮುಲ್ತಾನಿ ಮಿಟ್ಟಿ ಆಗೋದಿಲ್ಲ ಅಂತ ಹೇಳ್ಕೊಂಡಾದರೆ, ಅಂದರೆ ಕೆಲವರಿಗೆ ಡ್ರೈ ಸ್ಕಿನ್ ಇರುವವರು ಮುಲ್ತಾನಿ ಮಿಟ್ಟಿ ಯೂಸ್ ಮಾಡಿದ್ರೆ ಎಂತ ಆಗ್ತದೆ ಅಂದರೆ ಇನ್ನೂ ಡ್ರೈ ಆಗ್ತದೆ. ಆದ ಕಾರಣಕ್ಕೆ ನಿಮಗೆ ಮುಲ್ತಾನಿ ಮಿಟ್ಟಿ ಬೇಡ ಅಂತ ಹೇಳಿದರೆ ಅಕ್ಕಿ ಹಿಟ್ಟನ್ನು ಬೇಕಾದರೆ ಬಳಸ್ಬೋದು ಮುಲ್ತಾನಿ ಹಿಟ್ಟಿಯ ಬದಲಿಗೆ. ನಮಗೆ ಅಂದರೆ ನಮ್ಮದು ಆಯಿಲ್ ಸ್ಕಿನ್ ಆಗಿರೋದ್ರಿಂದ ನಾನು ಮುಲ್ತಾನಿ ಮಿಟ್ಟಿನನ್ನೇ ಯೂಸ್ ಮಾಡ್ತಾ ಇದ್ದೇನೆ ನೋಡಿ. ನಾನು ಅಂದಾಜಲ್ಲಿ 1 ಚಮಚ ಆಗುವಷ್ಟು ಮುಲ್ತಾನಿ ಮಿಟ್ಟಿಯನ್ನು ತೊಗೊಂಡಿದ್ದೇನೆ. ಇವಾಗ ಇದಕ್ಕೆ ನಾನು ಗ್ಲಿಸರಿನನ್ನು ಮಿಕ್ಸ್ ಮಾಡ್ತಾ ಇದ್ದೇನೆ. ಗ್ಲಿಸರಿನ್ ಉಂಟಲ್ಲ, ನಿಮ್ಮ ಮುಖದಲ್ಲಿ ತೇವಾಂಶ ಇರಲಿಕ್ಕೆ, ಅಂದರೆ ಕೂಲ್ ಆಗಿರಲಿಕ್ಕೆ, ಮುಖ ಡ್ರೈ ಆಗದೆ ಇರುವ ಹಾಗೆ ನೋಡ್ಕೊಳ್ತದೆ. ಆದ ಕಾರಣಕ್ಕೆ ಗ್ಲಿಸರಿನನ್ನೇ ತಗೊಳ್ಳಿ, ಮತ್ತು ರೋಸ್ ವಾಟ್ರದೆಲ್ಲ ಬೇಡ ನೋಡಿ. ಇಷ್ಟು ನಾನು ಗ್ಲಿಸರಿನನ್ನು ತೊಗೊಂಡಿದ್ದೇನೆ. ಇವಾಗ ಇದನ್ನು ಚೆಂದ ಮಾಡಿ ಮಿಕ್ಸ್ ಮಾಡ್ಕೊಳ್ಳಿಕ್ಕೆ ನೋಡಿ. ನಮ್ಮದು ಫೇಸ್ ಪ್ಯಾಕ್ ರೆಡಿ ಆಯಿತು ನೋಡಿ. ನಮ್ಮದು ಕೊನೆಯ ಸ್ಟೆಪ್ ಆಯಿತಾ, ಫೇಶಿಯಲ್ನ ಕೊನೆಯ ಸ್ಟೆಪ್ ಫೇಸ್ ಪ್ಯಾಕ್ ನೋಡಿ. ಇದನ್ನು ಹಾಕುವಾಗ ನಿಮಗೆ ಎಷ್ಟು ಕೂಲ್ ಆಗ್ತದೆ ಅಂತ ಹೇಳಿದರೆ ಅದು ನೀವು ಹಚ್ಕೊಂಡು ನೋಡಬೇಕು, ಆವಾಗ ಗೊತ್ತಾಗ್ತದೆ ನಿಮಗೆ. ನೆನಪಿಟ್ಕೊಳ್ಳಿ, ಇದು ರೋಸ್ ವಾಟರ್ ನೀರೆಲ್ಲ ಎಂತ ಮಿಕ್ಸ್ ಮಾಡಲಿಕ್ಕೆ ಹೋಗಬೇಡಿ ಆಯಿತಾ. ನೀವು ಗ್ಲಿಸರಿನನ್ನೇ ಮುಲ್ತಾನಿ ಮಿಟ್ಟಿ ಜೊತೆಗೆ ಮಿಕ್ಸ್ ಮಾಡಬೇಕು, ಬಿಟ್ಟರೆ ಮುಲ್ತಾನಿ ಮಿಟ್ಟಿಗೆ ರೋಸ್ ವಾಟರ್ ಎಲ್ಲ ಹಾಕೋದು ಬೇಡ ನೋಡಿ. ಎಷ್ಟು ಒಳ್ಳೆಯದಾಗ್ತದೆ ಅಂತ ಹೇಳಿದರೆ ನಿಮಗೆ ಹೀಗೆ ಹಾಕುವಾಗನೇ ಯಾವುದೋ ಕಾಸ್ಟ್ಲಿ ಫೇಸ್ ಪ್ಯಾಕ್ ತೊಗೊಬಂದು ಹಚ್ಕೊಳ್ತಿದ್ದೀರಾ ಅಂತ ಹೇಳ್ಕೊಂಡು ಅಷ್ಟು ಒಳ್ಳೆ ಅನುಭವ ಆಗ್ತದೆ ನೋಡಿ. ನೀವು ಉಂಟಲ್ಲ, ಅಂದರೆ ಇದನ್ನೆಲ್ಲ ರೋಸ್ ವಾಟರ್ ಜೊತೆಗೆ ಫೇಸ್ ಪ್ಯಾಕ್ ಹಾಕೋದಾದರೆ ಕಣ್ಣಿನ ಕೆಳಗಡೆ ಇಲ್ಲಿಗೆ ಹಾಕಲಿಕ್ಕಿಲ್ಲ. ನಾವು ಇದಕ್ಕೆ ಗ್ಲಿಸರಿನನ್ನು ಮಿಕ್ಸ್ ಮಾಡಿದ ಕಾರಣಕ್ಕೆ ಸ್ವಲ್ಪ ಕಣ್ಣಿನ ಕೆಳಗಡೆ ತಾಗಿದ್ರೂ ಕೂಡ ಏನಾಗೋದಿಲ್ಲ, ಅಂದರೆ ನಿಮಗೆ ಇದು ಒಣಗೋದಿಲ್ಲ. ಅಂದರೆ ಗ್ಲಿಸರಿನ್ ಹಾಕಿದ್ದೇವಲ್ಲ, ಆದ ಕಾರಣಕ್ಕೆ ಒಣಗುವುದಿಲ್ಲ. ರೋಸ್ ವಾಟರ್ ಎಲ್ಲ ಯೂಸ್ ಮಾಡಿದರೆ ಒಣಗ್ತದೆ. ಆದ ಕಾರಣಕ್ಕೆ ಕಣ್ಣಿನ ಕೆಳಗಡೆ ಹಾಕ್ಕೊಳ್ಳಿಕ್ಕೆ ಹೋಗಬೇಡಿ ರೋಸ್ ವಾಟರ್ ಎಲ್ಲ ಹಾಕಿದರೆ. ನಾವು ಗ್ಲಿಸರಿನ್ ಮಿಕ್ಸ್ ಆಗಿದ್ದ ಕಾರಣಕ್ಕೆ, ಇದು ಒಣಗದೇ ಇರುವ ಕಾರಣಕ್ಕೆ ಇಲ್ಲಿ ಹಾಕಿದರೂ ಕೂಡ ಎಂಥ ತೊಂದರೆ ಆಗೋದಿಲ್ಲ ನೋಡಿ. ಹೀಗೆ ಕುತ್ತಿಗೆಗೆ ಹಾಕಿ ಈ ಫೇಸ್ ಪ್ಯಾಕನ್ನು 10 ನಿಮಿಷ ತನಕ ಬಿಡಿ ನೋಡಿ. 10 ನಿಮಿಷ ಆಯಿತು. 10 ನಿಮಿಷ ಆದ ನಂತರ ನಾನು ಆವಾಗನೇ ಹೇಳಿದೆ ಒಣಗುವುದಿಲ್ಲ ಅಂತ ಹೇಳ್ಕೊಂಡು, ಯಾಕಂದರೆ ಗ್ಲಿಸರಿನ್ ಮಿಕ್ಸ್ ಆಗಿದೆಯಲ್ಲ ಆದ ಕಾರಣಕ್ಕೆ. ಇವಾಗ ಇದನ್ನು ಚೆಂದ ಮಾಡಿಕೊಂಡು ತೊಳ್ಕೊಂಡು ಬರ್ತೇನೆ ನಾನು ನೋಡಿ. ನಾನು ಚೆಂದ ಮಾಡಿ ಮುಖ ಎಲ್ಲ ತೊಳ್ಕೊಂಡು ಬಂದೆ. ನಮ್ಮದು ಈಗ ಫೇಶಿಯಲ್ ಆಯಿತು. ಕೊನೆಯಲ್ಲಿ ಏನು ಮಾಡಬೇಕು ಅಂತ ಹೇಳಿದರೆ, ಫೇಶಿಯಲ್ ಎಲ್ಲ ಆಯಿತು, ಮುಗೀತು, ಫೇಶಿಯಲ್ ಆಯಿತು. ಇನ್ನು ಫೇಶಿಯಲ್ಗೆ ಯಾವುದೋ ವಸ್ತು ಯೂಸ್ ಮಾಡಲಿಕ್ಕಿಲ್ಲ. ಆದರೂ ಕೂಡ ನಿಮ್ಮ ಸ್ಕಿನ್ ಚೆಂದ ಇರಬೇಕಲ್ಲ, ಆ ಕಾರಣಕ್ಕೆ ಕೊನೆಯಲ್ಲಿ ನಾನು ಅಲೋವೆರಾ ಜೆಲ್ ಹಾಕ್ತಾ ಇದ್ದೇನೆ. ನೀವು ಬೇಕಾದರೆ ನಿಮ್ಮ ಮನೆಯಲ್ಲೇ ಬೆಳೆಸಿರೋದು, ಅಂದರೆ ಮನೆಯಲ್ಲೇ ಗಿಡ ಉಂಟು ಅಂತ ಹೇಳ್ಕೊಂಡಾದರೆ, ಅಲೋವೆರಾ ಗಿಡ ಉಂಟು ಅಂತ ಹೇಳಿದರೆ ಅದ್ರದ್ದು ಜೆಲ್ ಬೇಕಾದರೆ ಹಾಕೋಬೋದು. ಇಲ್ಲ ಅಂತ ಹೇಳಿದರೆ ಹೊರಗಡೆಯಿಂದ ತಗೊಬಂದು ಬೇಕಾದರೆ ಹಾಕೋಬೋದು. ಇಲ್ಲಿ ನಾನು ಸ್ವಲ್ಪ ಅಲೋವೆರಾ ಜೆಲ್ಲನ್ನು ಎಲ್ಲ ಆದ ನಂತರ ಲಾಸ್ಟ್ ಇದು ಮುಖಕ್ಕೆ ಹಾಕಿ ನೋಡಿದ್ರಲ್ಲ. ಇವತ್ತಿನ ವಿಡಿಯೋದಲ್ಲಿ ನಾನು ಫೇಶಿಯಲ್ ಮನೆಯಲ್ಲೇ ಮಾಡೋದು ಹೇಗೆ ಅಂತ ಹೇಳಿಕೊಟ್ಟೆ. ಮನೆಯಲ್ಲೇ ಇರುವ ವಸ್ತುಗಳನ್ನು ಬಳಸಿಕೊಂಡು ಫೇಶಿಯಲ್ ಮಾಡೋದು ಹೇಗೆ ಅಂತ ಹೇಳ್ಕೊಂಡು. ನೀವು ಹೊರಗಡೆ ಪಾರ್ಲರಲ್ಲಿ ಮಾಡಿದರೆ ಹೇಗೆ ಆಗ್ತದೆ ನೋಡಿ, ಸೇಮ್ ಅದೇ ಥರ ಸ್ಕಿನ್ ಆಗುತ್ತೆ. ಇದನ್ನು ವಾರಕ್ಕೆ 1 ಸಲ ಮಾಡಿದರೆ ಸಾಕಾಗ್ತದೆ, ಪ್ರತಿದಿನ ಮಾಡಬೇಕಂತ ಇಲ್ಲ. ವಾರಕ್ಕೆ 1 ಸಲ ಮಾಡಿ, ಆವಾಗ ನಿಮ್ಮದು ಸ್ಕಿನ್ನಲ್ಲಿ ಗ್ಲೋ ಬರೋದು ನಿಮಗೆ ಕಾಣಿಸ್ತದೆ.
ಮತ್ತು ಇವತ್ತಿನ ವಿಡಿಯೋ ಯಾರಿಗೆಲ್ಲ ಇಷ್ಟ ಆಯ್ತು ನೋಡಿ ಅವರೆಲ್ಲ ಪ್ಲೀಸ್ ಈ ವಿಡಿಯೋಕ್ಕೆ ಒಂದು ಲೈಕ್ ಮಾಡಿ, ಮತ್ತು ಆದಷ್ಟು ಜನರಿಗೆ ಈ ವಿಡಿಯೋನನ್ನು ಶೇರ್ ಮಾಡಿ, ಮತ್ತು ಕಮೆಂಟ್ ಮಾಡಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆದರೆ ನನಗೆ ಒಂದು ಸಪೋರ್ಟ್ ಸಿಕ್ಕಿದ ಹಾಗೆ ಆಗ್ತದೆ, ಮತ್ತು ನಾನು ಹೀಗೆ ಒಳ್ಳೆ ಹೋಮ್ ರೆಮಿಡಿಯನ್ನು ನಿಮ್ಮ ಜೊತೆಗೆ ಶೇರ್ ಮಾಡ್ತೇನೆ. ಇವತ್ತಿನ ವಿಡಿಯೋ ಯಾರೆಲ್ಲ ನೋಡಿದಿರ ಅಥವಾ ನೋಡಲಿಲ್ಲ ಎಲ್ಲರಿಗೂ ಕೂಡ ದೇವರು ಒಳ್ಳೇದು ಮಾಡಲಿ ಅಂತ ನಾನು ಕೂಡ ದೇವರಲ್ಲಿ ಬಿಟ್ಕೊಳ್ತಿದ್ದೀನಿ. ಎಲ್ಲರಿಗೂ ಒಳ್ಳೆಯದಾಗಲಿ.